ಬರುತ್ತಲ್ಲ ನನ್ನ ಜೊತೆ ಹೇಳ್ತೀನಿ ನಾನು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇವತ್ತು ಯಾಕೆ ಗೀತಾ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಮೇಡಮ್ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ, ಎಲ್ಲ ಮಕ್ಕಳಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಯ್ತಾ? ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲರೂ ಹಿಂಗೆ ನಗ್ನಗ್ತಾ ಈ ವರ್ಷ ಎಲ್ಲ ನಿಮ್ಗೆ ಏನೇನ್ ಬೇಕೋ ಎಲ್ಲ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನನ್ನನ್ನ ಇಲ್ಲಿ ಕರೆದಂತ ಶ್ರೀಮತಿ ನಾಗರತ್ನ ಜಗದೀಶ್ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಶಾಲೆಯ ಎಲ್ಲ ಶಿಕ್ಷಕಿಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತೀನಿ. ಇವತ್ತಿನ ದಿವಸ ನಾವು ಭಗವದ್ಗೀತೆ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡೋಣ. ಈಗ ನಿಮಗೆ ಕೌರವರು ಪಾಂಡವರು ಯಾರು ಅಂತ ಗೊತ್ತಾ? ಯಾರು ಅಂತ ಗೊತ್ತು. ಅವ್ರು ಆಕ್ಚುಲಿ ಏನವರು ಅಣ್ಣ ತಮ್ಮಂದ್ರು, ಹೌದಾ? ಕಸಿನ್ ಬ್ರದರ್ಸ್. ಆದ್ರೆ ಏನ್ ಮಾಡಿದ್ರು ಅವರು? ಅವರಿಬ್ಬರ ಮಧ್ಯೆ ಏನಾಯ್ತು? ಯುದ್ಧ. ಯುದ್ಧ ಯಾಕಾಯ್ತು? ಯಾಕಾಯ್ತು? ಯಾಕೆ ಅಂದ್ರೆ ಆ ರಾಜ್ಯ ಇತ್ತಲ್ಲ, ಆ ರಾಜ್ಯದಲ್ಲಿ ಒಂದು ಸೂಜಿ ಇರುತ್ತಲ್ಲ, ಸೂಜಿ ತುದಿಯಷ್ಟು ಜಾಗನೂ ನಾನು ನಮ್ಮ ಅಣ್ಣನಿಗೆ ಕೊಡಲ್ಲ ಅಂದ್ಬಿಟ್ಟು. ಯಾರು? ದುರ್ಯೋಧನ ಅಂದ್ರೆ ಅವರು ಕೌರವರ ಪಕ್ಷ, ಅವರು ಕೆಟ್ಟವರು. ಧರ್ಮರಾಯ ಅಂದ್ರೆ ಅವರು ಪಾಂಡವರ ಪಕ್ಷ, ಅವರು ಒಳ್ಳೆಯವರು. ನಾವು ಜೀವನದಲ್ಲಿ ಹೆಂಗಿರ್ಬೇಕು? ಪಾಂಡವರ ತರ ಇರ್ಬೇಕು, ಕೌರವರ ತರ? ಪಾಂಡವರು ಏನ್ ಮಾಡಿದ್ರು? ಧರ್ಮನಿಷ್ಠರಾಗಿದ್ರು, ಧರ್ಮಕ್ಕೆ ತಕ್ಕಂಗೆ ನಡ್ಕೋತಾ ಇದ್ರು. ಅವರು ಏನ್ ಮಾಡೋರು? ಪಗಡೆ ಆಟಗಳ ಸೋತಾಗ ಅವರು ವನವಾಸ ಹೋದ್ರು, ವನವಾಸ ಮುಗಿಸಿದ್ರು, 14 ವಾಸ ಮುಗಿಸಿದ್ರು, ಎಲ್ಲ ಮುಗಿಸ್ಕೊಂಡು ಬಂದ್ರು ಕೂಡ ಅವರಿಗೆ ಅವರ ಭೂಮಿನ ಅವ್ರಿಗೆ ಕೊಟ್ಟಿದ್ರು. ಅವಾಗ ಏನಾಯ್ತು? ಈ ಯುದ್ಧ ಆಯ್ತು. ಸರಿನಾ? ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅರ್ಜುನನ್ಗೆ ಬಂದಾಗ ಇದೆ ನಮ್ಮ ಅಣ್ಣ ತಮ್ಮಂದ್ರು, ನಮ್ ತಾತ, ನಮ್ ಗುರುಗಳು ಅಂತ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ. ಈ ತರ ನಮಗೂ ಆಗಿದೆ. ಯಾವಾಗಾರು ಜೀವನದಲ್ಲಿ ಎಕ್ಸಾಮಿಗೆ ಬಂದು ಕುತ್ಕೋತೀವಿ, ಬರೆಯಕ್ ಮುಂಚೆ ಏನಾಗತ್ತೆ? ನರಕ ಶುರು ಆಗ್ಬಿಡುತ್ತೆ. ಯಾವ ಕ್ವಶನ್ಗೂ ಆನ್ಸರ್ ಗೊತ್ತಿಲ್ಲ ಅನ್ಸ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು? ನಾವು ಹೆದರ್ಕೋಬೇಕಾ? ಹೆದರ್ಕೋಬಾರ್ದು. ನಿಧಾನಾಗಿ ಒಂದೊಂದೇ ಆನ್ಸರ್ ಮಾಡ್ಕೋತಾ ಹೋದ್ರೆ ಯಾರು ಗೊತ್ತಿಲ್ಲ ಅದು ಜ್ಞಾಪಕ ಬರುತ್ತೆ. ಹೌದಾ ಅಲ್ವಾ? ಹಂಗೆ ಕೃಷ್ಣ ಏನ್ ಹೇಳ್ತಾನೆ? ತಪ್ಪು, ನೀನ್ ಈ ತರ ಹೆದರ್ಕೊಂಡಿರೋದು ತುಂಬಾ ತಪ್ಪು. ಒಂದು ಹೇಳ್ತೀನಿ ನೋಡಿ, ನಾವು ಜೀವನದಲ್ಲಿ ನಮಗೆ ಏನೇ ಕಷ್ಟ ಬಂದ್ರು ಕೂಡ ನಾವು ಭಯ ಪಡಬಾರ್ದು. ಅದಕ್ಕೆ ಒಂದು ಪುಟ್ಟ ಕಥೆ ಹೇಳ್ತೀನಿ. ವಿವೇಕಾನಂದರು ಇರ್ತಾರಲ್ಲ, ಅವರು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆಯ್ತಾ? ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಕೋತಿಗಳು. ಎಷ್ಟು ದೊಡ್ಡದು ಅಂದ್ರೆ ವಿವೇಕಾನಂದರು ತುಂಬಾ ಎತ್ತರ ಇರ್ತಾರೆ, ತುಂಬಾ ಎತ್ತರ ಗಾತ್ರ ಇರ್ತಾರೆ. ಆಯ್ತಾ? ಅವ್ರನ್ನ ರಕ್ಷಿಸ್ಕೊಂಡ್ ಬಂದ್ಬಿಡುತ್ತೆ ತುಂಬಾ ಕೋತಿ, ಕಾಡು ಕೋತಿ. ವಿವೇಕಾನಂದರು ಏನ್ ಮಾಡ್ತಾರೆ? ಓಡಕ್ ಶುರು ಮಾಡ್ತಾರೆ. ಓಡಿ ಹೋಗ್ತಿದ್ರೆ ಕೋತಿಗಳು ಹಿಂದೆನೆ ಓಡಿ ಬರ್ತಾರೆ. ವಿವೇಕಾನಂದರು ಒಂದು ನಿಮಿಷ ನಿಂತ್ಕೋತಾರೆ. ಇದು ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ? ಮರದಿಂದ ಒಂದು ಕೋಲ್ ಮುಟ್ಕೋತಾರೆ. ಕೋಲ್ ಹಿಡ್ಕೊಂಡು ಕೋತಿಗಳ ಕಡೆ ತಿರ್ಕೊಂಡು ಓಡಕ್ ಶುರು. ಅವಾಗ ಏನಾಗತ್ತ? ಕೋತಿಗಳ ಕೋಲ್ ನೋಡಿ ಅವೇ ಓಡು. ಹಂಗೆ ನಮಗೇನಾದ್ರು ಭಯ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಾವು ಆ ಭಯ ಆಗತ್ತೆ ಅಂತ ಅಲ್ಲಿ ಹೋಗ್ತಾ ಇರ್ಬಾರ್ದು. ನಾವು ಹೋಗಿ ಫೇಸ್ ಮಾಡ್ಬೇಕು. ಅದೇನ್ ಬರುತ್ತೆ? ಆಯ್ತು, ಮ್ಯಾಥಮೆಟಿಕ್ಸ್ ಕಷ್ಟನಾ? ಪೇಪರ್ ತಗೋ, 10 ಕ್ವಶನ್ ಸಾಲ್ವ್ ಮಾಡು. ಯಾಕೆ ಕಷ್ಟ ಆಗುತ್ತೆ? ನನಗೆ ಹೌದಾ? ಹಂಗೆ ನಾವು ಧೈರ್ಯವಾಗಿ ಎದುರಿಸ್ಬೇಕು. ಇಲ್ಲಿ ಕೃಷ್ಣ ಅರ್ಜುನನಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನೋಡಪ್ಪ, ನೀನೇನು ಯೋಚನೆ ಮಾಡ್ಬೋದು, ಇವ್ರನ್ನೆಲ್ಲ ನಾನು ಹಾಗೆ ಕೊಂದಾಗೋಗಿದೆ. ನಾನ್ ಭಗವಂತ, ನಾನು ಇವ್ರನ್ನೆಲ್ಲ ಕೊಂದು ಬಿಡ್ತೀನಿ. ನೀನೇನ್ ಮಾಡ್ಬೇಕು? ಬಾಣ ಬಿಡ್ಬೇಕು. ನಿನ್ ಡ್ಯೂಟಿ ಏನು? ಬಾಣ ಬಿಡೋದು ಅಷ್ಟೇ, ನೀನ್ ಮಾಡು ಅಂತ ಹೇಳ್ತಾನೆ. ಅದಕ್ಕೇನ್ ಹೇಳ್ತಾನೆ? ನಿಮಿತ್ತ ಮಾತ್ರ ಫಲಸವ್ಯ ಸಾಕ್ಷಿ. ಹೇಳ್ರಿ, ನಿಮಿತ್ತ ಮಾತ್ರ ಫಲಸವ್ಯ ಸಾಕ್ಷಿ ಅದೇನು? ನಮಗೂ ಭಗವಂತ ಏನು ಹೇಳ್ತಿದ್ದಾನೆ? ನಾನೆಲ್ಲ ನೋಡ್ಕೊತೀನಿ, ನಾನೆಲ್ಲ ನಡೆಸ್ತೀನಿ, ನೀವ್ ಕೆಲಸ ಏನೋ ಅದನ್ನ ನೀವ್ ಮಾಡಿ. ಅದಕ್ಕೋಸ್ಕರ ಏನ್ ಹೇಳ್ತಾನೆ? ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಏನು? ನಿಮ್ ಕೆಲಸ ನೀವ್ ಮಾಡು. ನಿಮ್ ಕೆಲಸ ಏನಿವಾಗ?
ಅಲ್ವಾ? ಆಟನೂ ಬೇಕು, ಆಟನೂ ಬೇಕು. ಎಂತ ಆಟ ಬೇಕು? ಹೊರಗಡೆ ಹೋಗಿ ಚೆನ್ನಾಗಿ ಆಟ ಆಡಿದ್ರೆ ಏನಾಗುತ್ತೆ, ಇವಾಗ ನಿಮ್ದು ಬೋನ್ಸ್ ಎಲ್ಲ ಬೆಳೀತಾ ಇರುತ್ತೆ, ನಿಮ್ ದೇಹ ಬೆಳೀತಾ ಇರುತ್ತೆ. ಅದಕ್ಕೆ ಫಿಸಿಕಲ್ ಎಕ್ಸರ್ಸೈಸ್ ಬೇಕು. ಅದಕ್ಕೋಸ್ಕರ PT ಪೀರಿಯಡ್ ಇದೆ ಅಲ್ವಾ ನಿಮ್ ಸ್ಕೂಲಲ್ಲಿ? ಅವಾಗೆಲ್ಲ ಎಕ್ಸರ್ಸೈಸ್ ಆಗುತ್ತೆ, ಮತ್ತೆ ಆಟ ಆಗುತ್ತೆ. ಅದ್ರ ಜೊತೆಗೆ ನಮ್ ಬ್ರೈನ್ ಇದೆಯಲ್ಲ, ಅದಕ್ಕೆ ನಾವು ಎಷ್ಟು ಒಳ್ಳೆ ವಿಚಾರಗಳನ್ನ ಕೊಡ್ತೀವಿ ಅಷ್ಟು ಒಳ್ಳೆಯವರಾಗ್ತೀವಿ ನಾವು ಜೀವನದಲ್ಲಿ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಕರ್ಮನ್ನೇ ಬಾಧಕಾರಸ್ತೆ ಮಾ ಫಲೇಶು ಕದಾಚನ. ಆದ್ರಿಂದ ನಿಮ್ ಕೆಲಸ ನೀವು ಮಾಡಿ, ಫಲಗಳ ಬಗ್ಗೆ ಯೋಚನೆ ಬಿಟ್ಬಿಡಿ. ಇನ್ನು ನೀವು ದೊಡ್ಡ ಕ್ಲಾಸಿಗೆ ಬರ್ತೀವಿ, ಇನ್ನು ತುಂಬಾ ಪಾಠ ಇರುತ್ತೆ, ಹೆಂಗ್ ಓದೋದು ಅಂತ ಭಯ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು? ಇದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ನಿಮಿತ್ತ ಮಾತ್ರ ಭವಸರ್ವ ಸಾಕ್ಷಿ ಒಂದಿದೆಯಲ್ಲ ಅದು, ಮತ್ತೆ ಕರ್ಮಣ್ಯೇ ಬಾಧಕಾರಸ್ತೆ ಮಾ ಫಲೇಶು ಕದಾಚನ. ಈ ಭಗವದ್ಗೀತೆ ನಾವ್ ಯಾಕೆ ಓದೋದು ಗೊತ್ತಾ? ಇದನ್ನ ಓದ್ಬಿಟ್ಟು ಗೀತಾ ಜಯಂತಿ ಮಾಡಿ ಅವತ್ತೊಂದ್ ದಿವಸ ಹೇಳಕ್ಕಂದ. ಭಗವದ್ಗೀತೆ ಇರೋದು ಒಂದು ನಮಗೆ ಪ್ರಾಕ್ಟಿಕಲ್ ನೋಟ್ಬುಕ್. ಪ್ರತಿದಿನ ನಾವು ಜೀವನದಲ್ಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಹೇಗಿರ್ಬೇಕು ನಾವು? ಸತ್ಯವಾಗಿರ್ಬೇಕು. ಆಮೇಲೆ ನಮಗೆ ಶ್ರದ್ಧೆ ಇರ್ಬೇಕು. ಶ್ರದ್ಧೆ ಅಂದ್ರೆ ಏನ್ ಗೊತ್ತಾ? ವಿಶ್ವಾಸ. ಭಗವಂತನಲ್ಲಿ ವಿಶ್ವಾಸ ಇರ್ಬೇಕು. ಅವನಿದಾನೆ, ಅವನ್ ನೋಡ್ಕೊತಾನೆ ಅನ್ನೋ ವಿಶ್ವಾಸ ಬಂದ್ರೆ ನಮಗೆ ಯಾವತ್ತೂ ಭಯ ಆಗಲ್ಲ. ಈ ಶ್ರದ್ಧೆ ಬಗ್ಗೆ ಒಂದು ಪುಟ್ಟ ಕಥೆ ಹೇಳ್ತೇನೆ. ಹೇಗ್ ಗೊತ್ತಾ? ಅಲ್ಲಿ ಮಳೆನೇ ಬಂದಿರೋ ತುಂಬಾ ದಿವಸ ಆಗಿರುತ್ತೆ, ಫುಲ್ಲು ಅಣಗೋಗಿರುತ್ತೆ ನೆಲ ಎಲ್ಲ, ಯಾರಿಗೂ ನೀರಿಲ್ಲ, ಮಳೆ ಬಂದಿಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಹೋಮ ಮಾಡ್ತಾ ಇರ್ತಾರೆ, ಮಳೆ ಬರ್ಲಿಲ್ಲ, ಜನ ಎಲ್ಲ ಬಂದಿರ್ತಾರೆ. ಅದ್ರೊಳಗೆ ಒಂದು ಪುಟ್ಟ ಅಜ್ಜಿ ಬಂದಿರ್ತಾರೆ. ಅದೇ ಅಜ್ಜಿ ಓಲ್ಡ್ ಆಗ್ಬಿಟ್ಟಿರ್ತಾರೆ. ಅವ್ರ ಕೈಯಲ್ಲಿ ಏನ್ ತಂದಿರ್ತಾರೆ ಗೊತ್ತಾ? ಒಂದ್ ಛತ್ರಿ ತಗೊಂಡ್ಬಂದಿರ್ತಾರೆ. ಹೋಮ ಮಾಡ್ತಿದ್ದಾರೆ, ಮಳೆ ಬಂದೇ ಬರುತ್ತೆ, ಈ ಛತ್ರಿ ಇಟ್ಕೊಂಡು ನಾನು ಮನೆಗೆ ಹೋಗ್ಬೋದು ಅಂತ. ಅದಕ್ಕೆ ಏನಂತಾರೆ? ಶ್ರದ್ಧೆ, ವಿಶ್ವಾಸ. ಭಗವಂತ ಬೇಗನೆ ಅವನು ನನ್ನ ಕಾಪಾಡ್ತಾನೆ. ನೀವು ಇವಾಗ ಪಠನೆ ಮಾಡಿದ್ರಲ್ಲ 9ನೇ ಅಧ್ಯಾಯ, ಅದ್ರಲ್ಲಿ ಒಂದು ಶ್ಲೋಕ ಬರುತ್ತೆ, 22ನೇ ಶ್ಲೋಕ. ಯಾವ್ದದು? 22ನೇದು ಕೇಂದ್ರ ಅದನ್ನು ಅನ್ಸುತ್ತೆ. ಏನಂದ್ರೆ, ಯಾರು ಪ್ರತಿದಿನ ನನ್ನನ್ನೇ ಭಜನೆ ಮಾಡ್ತಿರ್ತಾರೆ, ನನ್ನ ಕೀರ್ತನೆ ಮಾಡ್ತಿರ್ತಾರೆ, ನನ್ನ ಬಗ್ಗೆ ಧ್ಯಾನ ಮಾಡ್ತಿರ್ತಾರೆ, ಅವರನ್ನ ನಾನು ನೋಡ್ಕೋತೀನಿ. ಅವ್ರ ಕೈ ಯಾವತ್ತೂ ಬಿಡಲ್ಲ ಅಂತ ಅರ್ಥಾಯ್ತಾ? ಅದ್ರಲ್ಲಿ 2 ಬರುತ್ತೆ, ಯೋಗ ಕ್ಷೇಮ. ಯೋಗ ಅಂದ್ರೆ ಏನು ಗೊತ್ತಾ? ಇವಾಗ ನಮ್ಗೆ ಏನೇನ್ ಬೇಕು ಜೀವನದಲ್ಲಿ ಅದನ್ನೆಲ್ಲ ಕೊಡೋನ್ ಯಾರು? ದೇವ್ರು. ಆಯ್ತಾ? ಅದನ್ನ ಕೊಡ್ತಾನೆ. ಎಲ್ಲ ಕೊಟ್ಟ ಆದ್ಮೇಲೆ, ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಒಳ್ಳೆ ಜರಿ ಲಂಗ ಸಿಕ್ತು, ಆಯ್ತಾ? ತುಂಬಾ ಖುಷಿ ಆಯ್ತು, ಅದನ್ನ ಹಾಕೊಂಡ್ರಿ, ಮಜಾ ಮಾಡ್ತಿದ್ದೀರಿ. ಅವಾಗ ಏನಾಗುತ್ತೆ? ಹೀಗೆ ದೀಪದ ಹತ್ರ ಹೋಗಿ ಸುಟ್ಟೋಗ್ಬಿಟ್ಟು, ಫಸ್ಟ್ ಡೇ ಹಾಕೊಂಡಿದ್ದೀರಾ, ಇಷ್ಟು ಆಸೆ ಪಟ್ಟು ತಗೊಂಡು ಸುಟ್ಟೋದ್ರೆ ಏನಾಗುತ್ತೆ? ಏನಾದ್ರು ಪ್ರಯೋಜನ ಇಲ್ಲ, ಲಂಗ ಬಂದು ಸಂತೋಷ ಆಗುತ್ತಾ? ಇಲ್ಲ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ? ಈ ತರ ಬೆಂಕಿ ಸುಡದೇ ಇರೋ ಹಂಗೆ ನೋಡ್ಕೊತಾನೆ. ನಮ್ಗೆ ಬಂದಿದ್ದು ನಮಗೆ ಉಳಿಯೋ ಹಂಗೆ. ಸರ ತಗೊಂಡಿರ್ತೀವಿ, ಕಳೆದೋದ್ರೆ ಮಾರನೇ ದಿನನೇ ಕಳ್ದೋಗ್ಬೋದು, ಹೌದಲ್ವ? ಕಳ್ಳಿದ್ದಾರೆ, ಕಳ್ದೋಗ್ಬೋದು. ಕಳ್ದೋಗ್ದ ನೋಡ್ಕೊಳ್ಳೋನ್ ಯಾರು? ಭಗವಂತ. ಅದು ಕ್ಷೇಮ. ಒಂದು ಯೋಗ ಅಂದ್ರೆ ಬೇಕಾದನ್ನೆಲ್ಲ ಕೊಡ್ತೀನಿ, ಕ್ಷೇಮ ಅಂದ್ರೆ ಅದು ಕಳ್ದೋಗ್ದಂಗೆ ಹಾಳಾಗ್ದಂಗೂ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅನನ್ಯಾಸ್ತಿದ್ದೆ, ಅನನ್ಯವಾಗಿ ನನ್ನನ್ನ ಯಾವಾಗ್ಲೂ ಯಾರು ಜಪ ಮಾಡ್ತಾರೆ, ಯಾರು ಧ್ಯಾನ ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರೆ, ಅವರನ್ನ ನಾನು ಕೈ ಬಿಡದೆ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೊಂದು ಪುಟ್ಟ ಕಥೆ ಹೇಳ್ತಾನೆ. ಏನಾಗುತ್ತೆ? ಒಬ್ರು ಗುರುಗಳಿರ್ತಾರೆ. ಆಗಿನ ಕಾಲದಲ್ಲೇನು, ಹಳೆ ಕಾಲದಲ್ಲಿ ಫೀಸ್ ಎಲ್ಲ ತಗೊಳ್ಳೋದು, ಪಾಠ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಏನಾಗುತ್ತೆ? ತುಂಬಾ ಜನ ಶಿಷ್ಯರು ಇರ್ತಾರೆ. ಗುರು ಪತ್ನಿ ಯಾರಿರ್ತಾಳಲ್ಲ, ಅವಳೇ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಹಾಕ್ತಾರೆ. ಏನಾಗ್ಬಿಡುತ್ತೆ? ತುಂಬಾ ಬಡತನ, ಏನು ಸಿಕ್ಕಿರಲ್ಲ. ಅವಾಗ ಆ ಪತ್ನಿ ಬಂದು ಹೇಳ್ತಾರೆ, ನೋಡ್ರಿ ನೀವು ಪಾಠ ಪ್ರವಚನ ಅಂತ ಮಾಡ್ತೀರಾ, ಮಕ್ಕಳಿಗೆ ಏನ್ ಹಾಕೋದು? ನಾವಾದ್ರೆ ಬರೀ ನೀರ್ ಕುಡಿದ್ಬಿಡ್ಬೋದು, ಮಕ್ಕಳು ಪಾಪ ಹಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅವ್ರೇನ್ ಮಾಡ್ತಾರೆ ಗೊತ್ತಾ? ಬಂದ್ಬಿಟ್ಟು ಭಗವದ್ಗೀತೆ ತೆಗಿತಾರೆ. ಈ 9ನೇ ಅಧ್ಯಾಯ ಈ ಶ್ಲೋಕದ ಕೆಳಗಡೆ ರೆಡ್ ಪಿಂಕ್ ಅಲ್ಲಿ ಅಂಡರ್ಲೈನ್
ಅಂಡರ್ಲೈನ್ ಮಾಡ್ತಾನೆ. ಅಂಡರ್ಲೈನ್ ಮಾಡ್ಬಿಟ್ಟು ಸರಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಭಗವಂತ ಇದ್ದಾನೆ ನೋಡ್ಕೊಳ್ಳೋಣ ಅಂತ ಹೋಗ್ತಾನೆ. ಆ ಕಡೆ ಅವ್ರು ಹೋಗ್ತಾರ, ಈ ಕಡೆ ಒಂದು ಪುಟ್ಟ ಹುಡುಗ ಬರ್ತಾನೆ. ಪುಟ್ಟ ಹುಡುಗ ಎಲ್ಲ ಸಾಮಾನು ತಗೊಂಡ್ ಬಂದ್ಬಿಟ್ಟಿರ್ತಾನೆ. ಏನಂದ್ರೆ ಮನೆಗೆ ಬೇಕಾಗಿರೋ ಅಷ್ಟು ಸಾಮಾನು ಬಂದ್ಬಿಡತ್ತೆ ಮನೆಗೆ. ಅವಾಗ ಅವಳಿಗೆ ಆಶ್ಚರ್ಯ ಆಗ್ಬಿಡತ್ತೆ. ಅವಳು ಯಾರಪ್ಪ ಕಳ್ಸಿದ್ರು ಅಂತ, ಹೆಂಗ್ ತಂದಿದ್ವ ಅಂತ ಕೇಳ್ತಾನೆ. ಅವಾಗ ಅವನು ಆಗಿರೋ ಗಾಯ ತೋರಿಸ್ತಾನೆ. ನೋಡ್ರಿ, ನಿಮ್ ಮನೆಯವರು ನನ್ನ ಹೊಡೆದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಾನೇನ್ ಮಾಡ್ಲಿ, ಅದಕ್ಕೋಸ್ಕರ ತಂದಿದ್ದೀನಿ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಹೋಗ್ತಾನೆ. ಅವಾಗ ಗುರುಗಳು ಬರ್ತಾನೆ. ಗುರುಗಳು ಬರೋಷ್ಟೇ ಘಮ ಘಮ ವಾಸನೆ ಬರ್ತಿದೆ, ಅಡುಗೆ ರೆಡಿ ಮನೆಯಲ್ಲಿ. ಅವ್ರು ಕೇಳ್ತಾರೆ ಎಲ್ಲಿಂದ ಬಂತು ಸಾಮಾನು ಅಂತ. ನೀವು ಆ ಹುಡುಗನ್ ಹೊಡೆದ್ಬಿಟ್ರಂತೆ, ಪಾಪ ಎಷ್ಟು ಜೋರ ಹೊಡೆದಿದ್ದೀರಾ, ಕೆನ್ನೆ ಎಲ್ಲ ಕೂತ್ಕೊಂಡ್ಬಿಟ್ಟಿದೆ, ಹಂಗ ಹೊಡೆಯೋದು ಅಂತ ಕೇಳ್ತಾರೆ. ಅವಾಗ ಅವರೇ ನಾನು ಎಲ್ಲೂ ಹೋಗಿಲ್ಲ, ಯಾರನ್ನೂ ಹೊಡೆದಿಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ ಭಗವಂತನೇ ನಮಗೆ ಎಲ್ಲ ಸಾಮಾನು ತಂದ್ಕೊಟ್ಟಿದ್ದಾನೆ. ನೋಡ್ರಿ ಮಕ್ಳ, ಒಂದು ತಿಳ್ಕೊಂಬಿಡಿ ಜೀವನದಲ್ಲಿ, ಭಗವಂತನ ಸ್ವರೂಪ ಏನ್ ಗೊತ್ತಾ? ಅವನು ಅವ್ಯಕ್ತ, ಅಂದ್ರೆ ಅವ್ನು ಯಾರ ಕಣ್ಗೂ ಕಾಣಿಸಲ್ಲ, ಏನ್ ಮಾಡಿದ್ರು ಕಾಣಿಸಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದ್ ಪಾತ್ರೆಯಲ್ಲಿ ನೀರಿರುತ್ತೆ ಆಯ್ತಾ, ಅದಕ್ಕೆ ಒಂದ್ ಸೈಡಿಂದ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಚೆನ್ನಾಗಿ ಇಷ್ಟು ಉಪ್ಪು ಹಾಕ್ರಿ, ಸ್ವಲ್ಪ ಚೆನ್ನಾಗಿ ಕರಗಿಸಿ. ಏನಾಗತ್ತೆ? ಉಪ್ಪು ಕಣ್ಣಿಗೆ ಕಾಣುತ್ತಾ? ಕೈಗೆ ಸಿಗತ್ತಾ? ಹಿಡ್ಕೊಳಕ್ಕೆ ಕಾಲಿಗೆ ಸಿಗತ್ತಾ? ಒಂದೇ ಒಂದ್ ಡ್ರಾಪ್ ನೀರ್ ತಗೊಂಡು ನಾಲ್ಗೆ ಮೇಲೆ ಇಟ್ಕೊಳ್ಳಿ, ಏನಾಗತ್ತೆ? ಉಪ್ಪಿದೆ ಅಂತ ಗೊತ್ತಾಗುತ್ತೆ. ಹೌದಾ? ಭಗವಂತನೂ ಹಂಗೆ, ಅವ್ನು ಎಲ್ಲಿದ್ದಾನೆ ಅಂದ್ರೆ ಪೂರ್ತಿ ಎಲ್ಲೆಲ್ಲೂ ಇದ್ದಾನೆ. ನಿಮ್ಮೊಳಗಿದ್ದಾನೆ, ನನ್ನೊಳಗಿದ್ದಾನೆ, ಈ ಲೋಕದಲ್ಲೆಲ್ಲ ಇದ್ದಾನೆ. ಆದ್ರೆ ಅವ್ನು ನಮಗೆ ಕಾಣಿಸ್ಬೇಕು ಅಂದ್ರೆ ಉಪ್ಪು ನಾಲ್ಗೆ ಮಾತ್ರ ಗೋಚರಿಸುತ್ತೆ. ಹೌದಾ? ಹಾಗೇನೆ ಭಗವಂತ ನಾವು ಧ್ಯಾನ ಮಾಡಿದ್ರೆ ನಿರಂತರವಾಗಿ ಅವನ್ನ ಸ್ಮರಣೆ ಮಾಡಿದವ್ರಿಗೆ ಮಾತ್ರ ಕಾಣಿಸ್ತಾರೆ. ಅದಕ್ಕೋಸ್ಕರನೇ ಗುರುಗಳು ಅಂತವರಿಗೆಲ್ಲ ಯಾಕೆ ನಾವು ನಮಸ್ಕಾರ ಮಾಡೋದು? ಅವರೊಳಗೆ ಆ ಶಕ್ತಿ ಇರುತ್ತೆ, ಭಗವಂತ ನೋಡೋ ಶಕ್ತಿ ಇರುತ್ತೆ. ಭಗವಂತ ಹೇಳಿದ ವಿಚಾರಗಳನ್ನ ನಮಗೆ ಹೇಳ್ತಾರೆ. ಅದಕ್ಕೋಸ್ಕರನೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ನಾವು ನಮಸ್ಕಾರ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಅದರಿಂದ ಭಗವಂತನ ಗುಣ ಏನು? ಅವ್ಯಕ್ತ, ಅವನು ಯಾರಿಗೂ ಕಾಣಿಸಲ್ಲ. ಆಮೇಲೆ ನೀವು ಈ 9ನೇ ಅಧ್ಯಾಯ ಹೇಳಿದ್ರಲ್ಲ, ಇದ್ರ ಹೆಸರೇನು? ರಾಜವಿದ್ಯ, ರಾಜವಿದ್ಯ, ರಾಜಗುಹ್ಯ. ವಿದ್ಯೆ ಅಂದ್ರೇನು ಗೊತ್ತಾ ಎಲ್ಲರಿಗೂ? ವಿದ್ಯೆ ಅಂದ್ರೇನು? ಪಾಠ ಓದು. ರಾಜವಿದ್ಯೆ ಅಂದ್ರೇನು? ರಾಜ ಓಡಾಡೋ ಬೀದಿ ಹೆಂಗಿರುತ್ತೆ? ರಾಜ ಓಡಾಡೋ ಬೀದಿ ಅಂದ್ರೆ ಈ ಕಡೆ ಆ ಕಡೆ ಏನೂ ಇರಲ್ಲ, ಅಡೆ ತಡೆ ಏನೂ ಇಲ್ಲ, ಸೀದಾ ಹೋಗ್ಬಿಡ್ಬೋದು. ಈ ವಿದ್ಯೆ ಎಂತ ವಿದ್ಯೆ ಗೊತ್ತಾ ಇದು? ಇವಾಗ ನೀವು ಈ ವಿದ್ಯೆ ನೀವು ಇವೇನ್ ಪಾಠ ಕಲಿತಿದ್ದೀರಾ, ಇದ್ರಲ್ಲಿ ಏನಾಗುತ್ತೆ? ನೀವು 4th ಸ್ಟ್ಯಾಂಡರ್ಡ್ ಇದ್ರೆ 5th ಬರ್ತೀರಾ, 2nd ಅಲ್ಲಿ ಇದ್ರೆ 3rd ಬರ್ತೀರಾ. ಹೌದಾ? ಈ ಭಗವದ್ಗೀತೆ ವಿದ್ಯೆ ಏನ್ ಗೊತ್ತಾ? ಸೀದಾ ಭಗವಂತನ ಹತ್ರ ಕರ್ಕೊಂಡು ಹೋಗುವಂತ ವಿದ್ಯೆ. ಆಯ್ತಾನೆ? ಈ ರಾಜ ವಿದ್ಯೆ ಅಂದ್ರೆ ತುಂಬಾ ಸುಲಭವಾಗಿ ಹೇಗೆ ನಾವು ಭಗವಂತನ ಹತ್ರ ಹೋಗ್ಬೋದು ಅಂತ ಹೇಳ್ಕೊಳ್ಳೋದೇ ರಾಜ ವಿದ್ಯೆ. 2nd ವರ್ಡ್ ಏನು? ರಾಜ ಗುಹ್ಯ. ಗುಹ್ಯ ಅಂದ್ರೆ ಏನ್ ಗೊತ್ತಾ? ಸೀಕ್ರೆಟ್ ಅಂತ. ಸೀಕ್ರೆಟ್ ಆದ್ರೆ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀವಲ್ಲ. ಯಾಕೆ ಸೀಕ್ರೆಟ್ ಅಂದ್ರೆ, ಯಾರಿಗೆ ಇದರ ಬಗ್ಗೆ ವಿಶ್ವಾಸ ಇಲ್ಲ, ಯಾರು ಕೆಟ್ಟವರಿದ್ದಾರೆ, ರಾಕ್ಷಸಿ ಗುಣಗಳಿದೆ, ಅವರು ಇದನ್ನ ನಂಬಲ್ಲ, ಅಂಥವರಿಗೆ ಇದನ್ನ ಹೇಳ್ಬಾರ್ದು. ಇದಕ್ಕೆ ಒಂದು ಎಕ್ಸಾಂಪಲ್ ಬರ್ತೀನಿ. ಇವಾಗ ಒಂದು ಟ್ಯಾಬ್ಲೆಟ್ ಇರ್ತಕ್ಕ, ನೀವೆಲ್ಲ ಟ್ಯಾಬ್ಲೆಟ್ ತಗೋತೀರಾ ಹುಷಾರಿಲ್ಲ ಅಂತಂದ್ರೆ. ಕೆಲವರಿಗೆ ಟ್ಯಾಬ್ಲೆಟ್ಗೆ ಅಲರ್ಜಿ ಅಂತ ಇರ್ತದೆ. ಮುಂಚೆ ಪೆನ್ಸಿಲಿನ್ ಅಂತ ಒಂದು ಡ್ರಗ್ ಇನ್ವೈಟ್ ಮಾಡಿದ್ರು. ಪೆನ್ಸಿಲಿನ್ ಅದೇನ್ ಮಾಡ್ತಿತ್ತು? ಎಲ್ಲಾ ರೋಗಗಳನ್ನು ನಾಶ ಮಾಡ್ತಿತ್ತು. ಆದ್ರೆ ಕೆಲವರಿಗೆ ಅದ್ರ ಅಲರ್ಜಿ ಇರ್ತಿತ್ತು. ಅವ್ರಿಗೆ ಅಕಸ್ಮಾತ್ ಒಂದು ಚೂರು ಪೆನ್ಸಿಲಿನ್ ಕೊಟ್ಬಿಟ್ರೆ ಇಮ್ಮಿಡಿಯೇಟ್ ಡೆತ್ ಅಂದ್ರೆ ಗೊತ್ತಲ್ಲ, ಸಾವು. ಅಂತ ಐತಲ್ಲ, ಅದಕ್ಕೋಸ್ಕರ ಅಂಥವ್ರಿಗೆ ಅದನ್ನ ಕೊಡಬಾರ್ದು. ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಮಾತ್ರ ಕೊಡ್ಬೇಕು. ಅದರಿಂದ ಈ ವಿದ್ಯೆನ ಯಾರು ಅನ್ಯರಿಗೆಲ್ಲ ಕೊಟ್ಟೆ ಏನಾಗುತ್ತೆ? ಅದರಿಂದ ಲೋಕನೇ ನಾಶ ಆಗ್ಬೋದು ಅಥವಾ ಅವರೇ ನಾಶ ಆಗ್ಬೋದು. ಆದ್ರಿಂದ ನಾವು ಹೇಳುವಾಗ ಇದಕ್ಕೋಸ್ಕರ ಈ ಅಧ್ಯಾಯಕ್ಕೆ ರಾಜವಿದ್ಯ, ರಾಜಗುಹ್ಯ ಅಂತ ಹೇಳ್ತಾರೆ. ಆಮೇಲೆ ಫಸ್ಟ್ ಲೈನ್ ಇದೆಯಲ್ಲ, ಅದರಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ನಿನಗೆ ನಾನು ಈ ವಿದ್ಯೆನ ಕೊಡ್ತಾ ಇದ್ದೀನಿ, ಯಾಕೆ ಅಂದ್ರೆ ನೀನು ಅನಸೂಯ ಅಂತ ಹೇಳ್ತಾರೆ. ಅನಸೂಯ ಅಂದ್ರೇನು? ಅಸೂಯೆ ಅಂದ್ರೇನು ಗೊತ್ತಾ ನಿಮ್ಗೆ? ಹೊಟ್ಟೆ ಕಿಚ್ಚು. ಗೊತ್ತೈತಲ್ಲ, ಎಲ್ಲ ಕಿಚ್ಚು, ಎಲ್ಲ ನೋವು, ಎಲ್ಲ ಬಾಧೆಗೂ ಔಷಧಿ ಇದೆ, ಒಂದೇ ಒಂದಕ್ಕಿಲ್ಲ. ಯಾವ್ದು? ಹೊಟ್ಟೆ ಕಿಚ್ಚು.
ಮತ್ತೆ ಅದಕ್ಕೇನು ಔಷಧ ಇಲ್ಲ, ಹೊಟ್ಟೆ ಹುಡುಗತನ ಇರ್ಬೋದು. ನೀವೆಲ್ಲ ಅವಳಿಗೆ ಅಷ್ಟೊಂದು ಬಂತು, ನನಗೆ ಬಂದಿಲ್ಲ, ಅವಳ ಹತ್ರ ಮಾತ್ರ ಇದೆ, ನನ್ನ ಹತ್ರ ಮಾತ್ರ ಇಲ್ಲ ಅಂತ ಮಾಡ್ತೀವಲ್ಲ, ಇದೇ ಮಾಡ್ಬೇಕು. ಮತ್ತೆ ಅದನ್ನ ಯಾರು ಪಟ್ಕೊಳ್ಳಲ್ಲ. ಅವಳಿಗೆ ಈ ವಿದ್ಯೆ ಹೇಳ್ತಾ ಇದ್ದೀನಿ. ಅರ್ಜುನಂಗೆ ಯಾಕೆ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಳ್ತಿದ್ದಾನೆ ಅಂತಂದ್ರೆ, ಈಗ ನೋಡಿ ಅವ್ರದ್ದು ರಾಜ್ಯ ಅದು, ಅದನ್ನ ಕಿತ್ಕೊಂಡಿರೋದು ಯಾರು? ದುರ್ಯೋಧನ, ಹೌದಾ? ಈಗ ಅವರು ಅಜ್ಞಾತವಾಸ ಮುಗಿಸಾಯ್ತು. ಅವ್ರೇನ್ ಹೇಳಿದ್ರು? ಅಜ್ಞಾತವಾಸ ಮುಗಿಸ್ಕೊಟ್ಮೇಲೆ ನಿಮಗೆ ರಾಜ್ಯ ಕೊಡ್ತೀನಿ ಇಲ್ಲಿದ್ರ, ಇವಾಗ ಕೊಟ್ರ? ಇಲ್ಲ. ಇವ್ ಡ್ಯೂಟಿ ಏನು? ಆ ರಾಜ್ಯ ಕಿತ್ಕೋಬೇಕು ಅವನ. ಆದ್ರೆ ಇವನೇನ್ ಹೇಳ್ತಿದ್ದಾನೆ, ನಮ್ಗೆ ಯುದ್ಧನೇ ಬೇಡಪ್ಪ, ಎಲ್ಲರಿಗೂ ಪಾಪ ಕಷ್ಟ ಆಗತ್ತೆ ಅಂತ ಹೇಳ್ತಾನೆ, ಹೌದಾ? ಆದ್ರಿಂದ ನೀವೆಲ್ಲ ಮಕ್ಕಳು ಏನ್ ಮಾಡ್ಬೇಕು ಅಂತಂದ್ರೆ, ಅನಸೂಯರಾಗಿರ್ಬೇಕು. ಯಾರು ಒಳ್ಳೆಯವರು ಇರ್ತಾರಲ್ಲ ಅವ್ರ ಹತ್ರ ಭಗವಂತ ಬಂದೇ ಬಿಡ್ತಾರೆ. ಆಮೇಲೆ ದೇವ್ರ ಧ್ಯಾನ ಮಾಡ್ಬೇಕು. ಇದೇ ಅಧ್ಯಾಯದಲ್ಲಿ ಇನ್ನೊಂದು ಶ್ಲೋಕ ಇದೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ನೋಡ್ರಿ, ಓಪನ್ ಮಾಡ್ಬೇಕು. ಹಂಗಂದ್ರೆ ಏನು ಅಂದ್ರೆ, ಭಗವಂತ ನನಗೆ ಏನ್ ಕೊಡ್ಬೇಕು ಅಂತ ಹೇಳ್ತಾರೆ. ಒಂದ್ ಎಲೆ, ಒಂದ್ ಹೂ, ಒಂದ್ ಹೆಣ್ಣು, ಒಂದ್ ಸ್ವಲ್ಪ ನೀರು ನನಗೆ ನೀವು ಭಕ್ತಿಯಿಂದ ಕೊಟ್ಟರೆ ನಿಮಗೆ ಏನ್ ಬೇಕೋ ಕೊಡ್ತೀನಿ ಅಂತ ಹೇಳ್ತೀನಿ. ಯಾರು ಹೇಳ್ತಾರೆ ನಿಮ್ಗೆ? ಯಾರು ಹೇಳ್ತಾರ? ಒಂದೇಲೆ ಕೊಡು ಸಾಕು ಅಂತ. ಇದಕ್ಕೆಲ್ಲ ಕಥೆಗಳಿದೆ. ಒಂದೇಲೆ ಯಾರು ಕೊಡ್ತಾರೆ ಗೊತ್ತಾ? ರುಕ್ಮಿಣಿ ಮತ್ತೆ ಸತ್ಯಭಾಮ ಇಬ್ರು ಕೃಷ್ಣ ಹೇಳ್ತೀವಿ, ಗೊತ್ತಲ್ಲ ನಿಮ್ಗೆ? ಸತ್ಯಭಾಮ ಏನ್ ಮಾಡ್ತಾರೆ, ಒಂದ್ ದಿವಸ ನಾರದ್ರು ಕೇಳ್ತಾರೆ ನನಗೆ ಕೃಷ್ಣನ್ ಕೊಡು ಅಂತ. ಅವ್ರು ಎತ್ಕೊಂಡ್ಬಿಡ್ತಾರೆ. ನಾರದ್ರ ಜೊತೆ ಕೃಷ್ಣ ಬರಕ್ ಕೊಡ್ತಾರೆ. ಅವಾಗ ಸತ್ಯಭಾಮ ಹೇಳ್ತಾರೆ, ಬೇಡ ಬೇಡ, ಕೃಷ್ಣನ್ ಸಮಾನವಾದದ್ದೆಲ್ಲ ಕೊಡ್ತೀನಿ ನಿಮ್ಗೆ, ಅವ್ನು ಇಲ್ಲೇ ಬಿಡಿ. ಅವ್ರೇನ್ ಮಾಡ್ತಾಳೆ, ಅವಳ ಹತ್ರ ತುಂಬಾ ಬಂಗಾರ ಬರುವೆ ಎಲ್ಲ ಇರುತ್ತೆ, ಎಲ್ಲ ತಕಡಿಯಲ್ಲಿ ಹಾಕ್ತಾರೆ. ಈ ಕಡೆ ಕೃಷ್ಣ ಕೊಟ್ಟಿದ್ದಾನೆ, ಈ ಕಡೆ ತಕಡಿನಲ್ಲಿ ಬಂಗಾರ ಎಷ್ಟು ಹಾಕಿದ್ರು ತೂಗ್ಲೇ ಇಲ್ಲ, ಕೃಷ್ಣ ಮೇಲಿಕ್ಕೆ ಹೋಗಿಲ್ಲ. ಅಲ್ಲಿ ತಾನು ಕುತ್ಕೊಂಡ್ಬಿಡ್ತಾರೆ ಸತ್ಯಭಾಮ. ಅವಾಗ ಯಾರು ಬರ್ತಾರಲ್ಲಿ? ರುಕ್ಮಿಣಿ ಬರ್ತಾರೆ. ಏನ್ ನಡೀತಾ ಇಲ್ಲ ಇಲ್ಲಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಹಿಂಗೆ ಕೃಷ್ಣನ್ ಸಮಾನವಾದದ್ದು ಏನು ಸಿಗ್ತಾ ಇಲ್ಲ, ಕೃಷ್ಣ ತೂಗ್ತಾನೆ ಇಲ್ಲ, ಸತ್ತೇ ಇಲ್ವಲ್ಲ ಅಂತ ಹೇಳ್ತಾರೆ. ಆ ಬಂಗಾರ ಎಲ್ಲ ತೆಗಿಸ್ತಾರೆ. ಹೊರಗಡೆಯಿಂದ ಏನ್ ತಗೊಂಡ್ಬರ್ತಾರೆ? ಒಂದೇ ಒಂದು ತುಳಸಿ ದಳ ತಗೊಂಡ್ಬಂದ್ಬಿಟ್ಟು ಏನ್ ಹೇಳ್ತಾರೆ, ಕೃಷ್ಣ 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 ಅಂತ ಸ್ಮರಣೆ ಮಾಡಿ ಅದನ್ನ ತಕಡಿಲಿ ಇಡ್ತಾರೆ. ಅವಾಗ ಏನಾಗತ್ತೆ, ತಕಡಿ ತೂಗ, ಕೃಷ್ಣ ಮೇಲ್ ಬಂದ್ಬಿಡ್ತಾನೆ. ದಾರದ್ರು ಆ ಎಲೆ ಎತ್ಕೊಂಡು ಹೋಗ್ತಾರೆ. ಸೊ ಎಲೆ ಕೊಟ್ಟವ್ರು ಯಾರು? ರುಕ್ಮಿಣಿ ದೇವಿ. ಅಂದ್ರೆ ಕೃಷ್ಣ ಏನಿತ್ತು ಅಂತ ಅವಳಲ್ಲಿ ಭಕ್ತಿಗೆ ಮತ್ತೆ ತುಳಸಿದಳ. ಅದಕ್ಕೆ ಕೃಷ್ಣ ಪೂಜೆಗೆ ತುಂಬಾ ಶ್ರೇಷ್ಠವಾಗಿರೋದು ತುಳಸಿದಳ. ನೆಕ್ಸ್ಟ್ ಹಣ್ಣು. ಹಣ್ಣು ಯಾರು ಕೊಡ್ತಾರೆ? ರಾಮಾಯಣ ಗೊತ್ತಾ ಎಲ್ಲರಿಗೂ? ರಾಮಾಯಣ ಗೊತ್ತಾ? ಶಬರಿ ಹತ್ರ ರಾಮ ಬಂದಾಗ ಶಬರಿ ಏನ್ ಕೊಡ್ತಾಳೆ ಅವನಿಗೆ? ಹಣ್ಣು, ಗೋರೆ ಹಣ್ಣು. ಒಂದ್ ಗೋರೆ ಹಣ್ಣು ತಿಂದು ರಾಮ ಅವನಿಗೆ ಏನ್ ಕೊಡ್ತಾನೆ? ಮೋಕ್ಷನೇ ಕೊಡ್ತಾನೆ. ಅರ್ಥ ಆಯ್ತಲ್ಲ? ಒಂದ್ ಎಲೆ, ಒಂದ್ ಹೂ ಮತ್ತೆ ನೀರು ಏನ್ ಕೊಟ್ಟರು ಕೂಡ ನಾನ್ ನಿಮಗೆ ಒಲಿತೀನಿ ಅಂತ ಹೇಳ್ತಿದ್ದಾನೆ. ನೋಡ್ರಿ, ನೀವು ಭಗವದ್ಗೀತೆ ತುಂಬಾ ಚೆನ್ನಾಗಿ ಪಠನೆ ಮಾಡ್ತಿದ್ದೀರಾ, ಅದ್ರ ಅರ್ಥನ ತಿಳ್ಕೊಂಡು ನೀವು ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೇದಾಗುತ್ತೆ. ಸರಿನಾ? ಇದಾದ್ಮೇಲಿಂದ ಸುಖೆ ದುಃಖೆ ಸಮೇ ಕೃತ್ವ ಲಾಭವು ಜಯ ಅಂತ ಭಗವಂತ ಹೇಳ್ತಾನೆ. ಭಗವಂತಂಗೆ ಯಾರು ಇಷ್ಟ ಗೊತ್ತಾ? ಯಾರು ಕಷ್ಟ ಬರಲಿ ಸುಖ ಬರಲಿ ಒಂದೇ ತರ ಇರ್ತಾರಲ್ಲ ಅವ್ರು ಕಂಡ್ರೆ ತುಂಬಾ ಇಷ್ಟ. ಅದೇ ತರ ಸುಖದಲ್ಲಿ ಏನಾಗುತ್ತೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ದುಃಖದಲ್ಲಿ ಏನಾಗುತ್ತೆ, ತುಂಬಾ ನೋವಾಗುತ್ತೆ. ಎರಡನ್ನೂ ನಾವು ಸಮವಾಗಿ ಸ್ವೀಕರಿಸೋದನ್ನ ನಮ್ ಜೀವನದಲ್ಲಿ ಕಲ್ತ್ಕೊಳ್ಳಿ. ನೋಡಿ, ಇವಾಗ ನಾವು ಸೈಕಲ್ ಹೊಡಿತಾ ಇರ್ತೀವಿ. ಸೈಕಲ್ ಅಲ್ಲಿ ಒಂದ್ ಪೆಡಲ್ ಕೆಳಗೆ ತುಳಿದಾಗ ಇನ್ನೊಂದ್ ಪೆಡಲ್ ಏನಾಗುತ್ತೆ, ಮೇಲಕ್ಕೆ ಬರುತ್ತೆ. ಈ ಸೈಕಲ್ ಅಲ್ಲಿ ಈ ಕಡೆದು ಕಷ್ಟ, ಈ ಕಡೆದು ಸುಖ. ಸುಖನ ತುಳಿದಾಗ ಏನಾಗುತ್ತೆ, ಕಷ್ಟ ಬರುತ್ತೆ. ಸುಖ ಕಷ್ಟದ ನಂತರ ಸುಖ ಬರುತ್ತೆ, ಸುಖದ ನಂತರ ಕಷ್ಟ ಬರುತ್ತೆ. ಇದೇ ಒಂದು ಚಕ್ರ. ಅದರಿಂದ ನಾವು ಯಾವತ್ತೂ ಯಾವುದಕ್ಕೂ ಧೃತಿಗೆಡಬಾರ್ದು. ನಮ್ಮ ಮನಸ್ಸನ್ನ ಯಾವಾಗ್ಲೂ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಏನ್ ಬಂದ್ರು ಕಷ್ಟ ಇದು ಮುಗಿಯತ್ತೆ, ನೆಕ್ಸ್ಟ್ ನನ್ ಸುಖ ಬಂದೇ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಸುಖ ಬಂದಾಗ ಕಿತ್ಕೊಳ್ಬಾರ್ದು. ನನ್ ಸಮಾನ ಇಲ್ಲ, ಯಾರು ನನ್ ತರ ಇಲ್ಲ, ನಾನ್ ಎಷ್ಟು ಜಾಣೆ ಹಂಗೆ ಅಹಂಕಾರ ಪಟ್ಕೋಬಾರ್ದು. ಅದ್ರ ಹಿಂದೆ ಒಂದು ದುಃಖ ಬರುತ್ತೆ ಅನ್ನೋದು ಎಚ್ಚರ ಇರಬೇಕು. ಯಾವಾಗ ಎಚ್ಚರಿಕೆ ಇರುತ್ತೆ ಅವಾಗ ನಮಗೆ ಅಹಂಕಾರ. ಈ ಅಹಂಕಾರದ ಬಗ್ಗೆ ಒಂದು ಕತೆ ಹೇಳ್ತೇನೆ ನಿಮ್ಗೆಲ್ಲ.
ಯಾವತ್ತೂ ನಾವು ಅಹಂಕಾರ ಪಟ್ಕೋಬಾರದು. ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ, ಗೋಪಿಕೆ ಸ್ತ್ರೀಯರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರ್ತಾನೆ. ಅವಾಗ ಅವ್ರಿಗೆಲ್ಲ ಅಹಂಕಾರ ಬಂದ್ಬಿಡುತ್ತೆ, ನಮಗ್ ಮಾತ್ರ ಕೃಷ್ಣ, ಬೇರೆ ಯಾರಿಗೂ ಕೃಷ್ಣ ಸಿಗಲ್ಲ. ಅವಾಗ ಏನಾಗ್ತಾನೆ ಗೊತ್ತಾ, ಅವನು 1 ನಿಮಿಷ ಮಾಯ ತಲೆ ಮೇಲೆ ಕೂಡಿಸ್ಕೊಂಡಿರ್ತಾನೆ, ಹೆಗಲ ಮೇಲೆ ಕೂಡಿಸ್ಕೊಂಡಿರ್ತಾನೆ, ಬೀಳಿಸ್ಬಿಟ್ಟು ಮಾಯ ಆಗ್ಬಿಟ್ಟು. ಅವಾಗ ಅವರೆಲ್ಲ ಮತ್ತೆ ಪ್ರಾರ್ಥನೆ ಮಾಡ್ಕೊತಾರೆ, ತಪ್ಪಾಯ್ತಪ್ಪ ನಮ್ಮಿಂದ ಬಾ ಅಂತ. ಅವಾಗ ಕೃಷ್ಣ ಬರ್ತಾನೆ. ಆದ್ರಿಂದ ಏನಪ್ಪಾ ಅಂತಂದ್ರೆ ಅಹಂಕಾರ ಯಾವತ್ತೂ ಪಟ್ಕೋಬಾರ್ದು. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಶರಣಾಗತಿ. ಭಗವಂತ ಯಾರು? ಶರಣಾಗತ ವತ್ಸಲ. ದ್ರೌಪದಿ ವಸ್ತ್ರಾಪಹರಣ ಆಗ್ತಿರುತ್ತೆ, ದ್ರೌಪದಿ ಸೀರೆ ಎಳಿತಾ ಇರ್ತಾರೆ, ಇಂಥದೇ ಸಭೆ ಎಲ್ಲ ಜನ ನೋಡ್ತಾ ಇದ್ದಾರೆ. ಅವಾಗ ದುಶ್ಯಾಸನ ಸೀರೆ ಎಳಿತಾ ಇದ್ದಾನೆ. ಅವಾಗ ಅವ್ರು ಏನ್ ಮಾಡ್ತಾಳೆ, ಕೃಷ್ಣನ್ ಕರೀತಾಳೆ, ಕೃಷ್ಣ ನೀನೇ ಕಾಪಾಡು. ಸೀರೆ ಹಿಂಗ್ ಹಿಡ್ಕೊಂಡಿರ್ತಾಳೆ, ಹಿಂಗ್ ಹಿಡ್ಕೊಂಡಿದ್ದಾಳೆ. ಏನ್ ಮಾಡ್ತಾಳೆ ಗೊತ್ತಾ, ಕೈ ಬಿಟ್ಬಿಟ್ಟು ಕೈ ಮುಗಿದ್ಬಿಡ್ತಾಳೆ. ಕೈ ಮುಗಿದ ಅವಳಿಗೆ ಎಷ್ಟು ವಿಶ್ವಾಸ, ಕೃಷ್ಣ ಬಂದೇ ಬರ್ತಾನೆ, ಏನಾದ್ರು ಮಾಡ್ಕೊತಾಗೋ ಅಂತ ಕೈ ಮುಗಿದ್ಬಿಡ್ತಾಳೆ. ಕೈ ಮುಗಿದ ಶರಣ ಆಗಿದ ತಕ್ಷಣ ಬೇಕಾದಷ್ಟು ವಸ್ತ್ರಗಳು ಬಂದ್ಬಿಡು. ಎಲ್ಲಿರ್ತಾನೆ ಕೃಷ್ಣ? ದ್ವಾರಕೆಯಲ್ಲಿ ಇದ್ದವನು ಹಸ್ತಿನಾಪುರಕ್ಕೆ ವಸ್ತ್ರ ಕೊಡಕ್ಕಾಗುತ್ತಾ? ಎಲ್ಲಿದ್ದ ಅವನು? ನಾನು ಅವಾಗಲೇ ಹೇಳಿದ್ದೆ, ನೀರೆಲ್ಲ ಮತ್ತೆ ಹೆಂಗಿರುತ್ತೆ, ಎಲ್ಲೆಲ್ಲೂ ಇರುತ್ತೆ. ಅದರಿಂದ ಕೃಷ್ಣ ಎಲ್ಲಿದ್ದ? ಅಲ್ಲೇ ಇದ್ದ, ಉಳ್ತಾ ಇದ್ದ. ಇವ್ನು ಕಾಲು ಇವ್ನು ಕುಂಗಿ ಅಂತ ಕಾಯ್ತಿದ್ದ. ಕೃಷ್ಣ ನಮಗೂ ಅಷ್ಟೇ, ನಾವೆಷ್ಟು ವಿಶ್ವಾಸ, ಎಷ್ಟು ಭಕ್ತಿಯಿಂದ ಕರಿತೀವಿ ಅಂತ ಕಾಯ್ತಾ ಇರ್ತಾನೆ. ಕೃಷ್ಣಗೂ ನಾವು ಬೇಕು, ನಮಗೆ ಹೆಂಗ್ ಭಗವಂತ ಬೇಕು ಹಂಗೆ ಭಗವಂತಗೂ ಭಕ್ತ ಬೇಕೇ ಬೇಕು. ಇವಾಗ ಪ್ರಹ್ಲಾದ ಏನ್ ಮಾಡ್ತಾನೆ, ಪ್ರಹ್ಲಾದಂಗೆ ಎಷ್ಟು ಕಷ್ಟಗಳು. ಪ್ರಹ್ಲಾದನ ಕತೆ ಗೊತ್ತಾ ನಿಮ್ಗೆಲ್ಲ? ಗೊತ್ತಿದ್ಯಾ? ಪ್ರಹ್ಲಾದನ ಕತೆ ಒಂದು ಸಣ್ಣ ಕೇಳ್ತೀನಿ ನೋಡ್ರಿ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ 2 ರಾಕ್ಷಸರು ಇರ್ತಾರೆ. ಈ ತರ ಹಿರಣ್ಯಾಕ್ಷ ಏನ್ ಮಾಡ್ತಾನೆ, ಭೂಮಿನೇ ತಗೊಂಡೋಗಿ ನೀರೊಳಗೆ ಹಾಕ್ಬಿಡ್ತಾನೆ ಹಿರಣ್ಯಾಕ್ಷ. ಅವಾಗ ಏನಾಗುತ್ತೆ, ಭೂಮಿ ನೀರಲ್ಲಿ ಹಾಕಿದ್ರೆ ನಾವೆಲ್ಲ ಏನಾಗ್ತೀವಿ, ನಿಂತ್ಕೊಳಕ್ಕಾಗತ್ತಾ? ಮುಳುಗೋಗ್ಬಿಡ್ತೀವಿ. ಅವಾಗ ಏನಾಗುತ್ತೆ, ವರಾಹ ರೂಪ ಅಂದ್ರೆ ಹಂದಿ ರೂಪದಲ್ಲಿ ಬರ್ತಾನೆ ದೇವ್ರು. ಬಂದ್ಬಿಟ್ಟು ಅವ್ರ ಕೋರೆದಾದ್ಮೇಲೆ ಭೂಮಿ ನೆತ್ಕೊಂಡು ಮೇಲ್ ಬರ್ತಾನೆ, ಹಿರಣ್ಯಾಕ್ಷನ ಕೊಂಡ್ಬಿಡ್ತಾನೆ. ಆಗ ಅವನ ತಮ್ಮ ಇರ್ತಾನಲ್ಲ ಹಿರಣ್ಯಕಶಿಪು, ಅವನಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತು. ನೀನು ನಮ್ಮಣ್ಣನ ಕೊಂದೆ ಅಲ್ವಾ, ನಾನ್ ನಿಮ್ಮನ್ನ ಕೊಲ್ತೀನಿ ಅಂತ ಅಂದ್ಬಿಟ್ಟು ಅವ್ನು ತುಂಬಾ ತಪಸ್ ಮಾಡಿ ವರ ತಗೊಂತಾನೆ. ವರ ತಗೊಂಡ್ಮೇಲೆ ಏನಾಗುತ್ತೆ, ಅವ್ನ ತಪಸ್ಸಿಗೆ ಹೋಗಿರ್ತಾನೆ. ಅವಾಗ ಅವನ ಹೆಂಡತಿ ಕೈಯಾರು, ಅವಳು ಬಸರಿ ಇರ್ತಾಳೆ, ಅವ್ರ ಹೊಟ್ಟೆ ಒಳಗೆ ಪಟ್ಲಾರ ಇರ್ತಾನೆ. ಅವಾಗ ನಾರದ್ರು ಅವನ್ನ ಕರ್ಕೊಂಡು ಹೋಗ್ತಾನೆ. ಇಂದ್ರ ಬರ್ತಾನೆ ಅವನ್ನ ಕೊಂದು ಬಿಡಕ್ಕೆ. ಅವಾಗ ನಾರದ್ರು ಹೇಳ್ತಾರೆ, ಬೇಡಪ್ಪ ಕೊಡಿಬೇಡ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಪ್ರತಿದಿನ ನಾರದ್ರು ಕೈಯಾರಿಗೆ ಉಪದೇಶ ಕೊಡ್ತಾ ಇರ್ತಾರೆ. ಕೈಯಾಗ ಏನ್ ಮಾಡ್ತಾರೆ, ಯುದ್ಧ ಮಾಡ್ಬಿಡ್ತಾರೆ. ಒಳಗಿರ್ತಾನಲ್ಲ ಪ್ರಹ್ಲಾದ, ಅವನೇನ್ ಮಾಡ್ತಿರ್ತಾನೆ, ಹ್ಞೂ 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 ಅಂತ ಕೇಳಿಸ್ಕೊತಾ ಇರ್ತಾನೆ. ಎಲ್ಲ ವಿಷಯ ಹೇಳ್ತಾನೆ ಪ್ರಹ್ಲಾದ ಭಕ್ತರೋತ್ತಮ ಅಂತ ಆಯ್ತಲ್ಲ. ಇವನು ತಪಸ್ ಮಾಡ್ತಾನಲ್ಲ, ಅವ್ನು ಏನ್ ಮಾಡಕ್ ಹೇಳ್ತಾನೆ ಗೊತ್ತಾ, ನಾನು ಒಳಗೂ ಸಾಯ್ಬಾರ್ದು, ಹೊರಗೂ ಸಾಯ್ಬಾರ್ದು, ಮೇಲೂ ಸಾಯ್ಬಾರ್ದು, ಕೆಳಗೂ ಸಾಯ್ಬಾರ್ದು, ಆಯುಧದಿಂದ ಸಾಯ್ಬಾರ್ದು, ಮನುಷ್ಯರಿಂದ ಸಾಯ್ಬಾರ್ದು, ರಾಕ್ಷಸರಿಂದ ಸಾಯ್ಬಾರ್ದು ಅಂತ ಬರ ಕೇಳ್ಕೊಂಡ್ಬಿಟ್ಟು. ಯಾಕೆಂದ್ರೆ ನಿಮ್ಗೆ ಸಾವೇ ಬೇಡ ಅಂದ್ರೆ ಅದನ್ನ ಒಪ್ಪಿರಲ್ಲ ಬ್ರಹ್ಮ. ಅದಕ್ಕೆ ಈ ತರ ವರ ತಗೊಂಡು ಬಂದಿರ್ತಾನೆ. ಈ ಪ್ರಹ್ಲಾದ ತಕೊಂಡ್ ಬರ್ತಾನೆ ಮನೆಗೆ, ಅವನ್ನ ಸ್ಕೂಲಿಗೆ ಸೇರಿಸ್ತಾನೆ. ಇವಾಗ ಏನ್ ಮಾಡ್ತಾನೆ ಗೊತ್ತಾ, ಹಿರಣ್ಯಕಶಿಪು ಇವಾಗ ಇಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಾನ. ನನ್ಗಿಂತ ಸ್ಟ್ರಾಂಗ್ ಯಾರು ಇಲ್ಲ ಅಂದ್ರೆ ನಾನೇ ದೇವರು, ನನ್ನೇ ಪೂಜೆ ಮಾಡಿ, ದೇವರಿಗೆ ಯಾರು ಪೂಜೆ ಮಾಡಬಾರ್ದು, ಇನ್ಮೇಲೆ ನನ್ನೇ ಪೂಜೆ ಮಾಡ್ಬೇಕು, ಹಿರಣ್ಯಕಶಿಪುವೇ ನಮಃ ಅಂತ ಪೂಜೆ ಮಾಡ್ಬೇಕು ಎಲ್ಲರೂ. ಈ ತರ ರೂಲ್ ಮಾಡ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಅವ್ನು ಇದೇ ತರ ಒಂದು ಸ್ಕೂಲಿಗೆ ಕಳಿಸ್ತಾನೆ ಪ್ರಹ್ಲಾದ. ಅಲ್ಲಿ ಕಲ್ತ್ಕೊಂಡ ಪ್ರಹ್ಲಾದ ಏನ್ ಮಾಡ್ತಾನೆ, ಇಲ್ಲ ನಾನು ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಹೇಳ್ತಾನೆ, ಅಲ್ಲ ನಮ್ಮಪ್ಪ ದೇವರಲ್ಲ, ದೇವರು ಬೇರೆ ಇದ್ದಾನೆ, ದೇವರು ನಾರಾಯಣ ಅಂತ ಅವ್ರು ಬೋಧನೆ ಮಾಡಕ್ ಶುರು ಮಾಡಿದ್ರು. ಅವಾಗ ಅವ್ರು ಇರ್ತಾರೆ, ಅವರ ಗುರುಗಳು ಕರ್ಕೊಂಡ್ ಬಂದು ಬಿಡ್ತಾರೆ, ನೋಡಿ ನಿಮ್ ಮಗ ಹಿಂಗ್ ಮಾಡ್ತಿದ್ದಾನೆ, ನಾವ್ ಹೇಳಿದ ಮಾತು ಕೇಳ್ತಿಲ್ಲ, ಬೇರೆ ಮಕ್ಕಳಿಗೂ ಎಲ್ಲ ಕೆಡಿಸ್ಬಿಡ್ತಾ ಇದ್ದಾನೆ, ನಮ್ ಕೈಲಿ ಆಗಲ್ಲ ಅಂತ ಕರ್ಕೊಂಡ್ ಬಂದಾಗ ಏನ್ ಮಾಡ್ತಾನೆ, ಹಿರಣ್ಯಕಶಿಪು ಅವನಿಗೆ ಸಮುದ್ರದೊಳಗೆ ಒಂದು ಪೆಟ್ಟಿಗೆ ಒಳಗೆ ಹಾಕಿ ಮುಳುಗಿಸ್ಬಿಡ್ತಾನೆ. ಅಲ್ಲಿ ಏನ್ ಮಾಡ್ತಾನೆ, ಕೃಷ್ಣ 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 ಜಪ, ಏನು ಒಂದು ಚೂರು ಎದುರ್ಕೊಳ್ಳೋದು. ಬೆಂಕಿ ಒಳಗೆ ಹಾಕ್ತಾನೆ, ಅಲ್ಲೂ ಅಷ್ಟೇ ಬೆಂಕಿ ಒಳಗೆ ಹಾಕಿದ್ರೆ ಮಳೆ ಬರುತ್ತೆ. ಆನೆಗಳನ್ನ ಕರ್ಕೊಂಡ್ಬಂದು ತುಳಿ ಅಂತಂದ್ರೆ ಆನೆಗಳು ಅವನಿಗೆ ಸಲಾ ಮಾಡ್ತಾರೆ. ಹಾವುಗಳು ತಂದ್ರೆ ಕಚ್ಚೋದೇ ಇಲ್ಲ, ವಿಷ ಕೊಟ್ಟ ವಿಷ ಅವ್ನಿಗೆ ಏನು ಮಾಡೋದು. ಕಾರಣ ಏನು, ಭಗವಂತ ದಯೆ ಯಾರ ಮೇಲಿದೆ, ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ. ಇಷ್ಟು ಕಷ್ಟನೂ ಸಹಿಸ್ಕೊತಾನೆ.
ಪ್ರಹ್ಲಾದ. ಕಡೆಗೆ ಅವ್ರು ಕೇಳ್ತಾನೆ, ಎಲ್ಲಿದ ನಿನ್ ಭಗವಂತ ತೋರಿಸು. ಎಲ್ಲಿಲ್ಲ ನನ್ ಭಗವಂತ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಈ ಕಂಬದಲ್ಲಿದ್ದಾನ? ಹೌದು, ಇಲ್ಲಿದ್ದಾನೆ. ತಕ್ಷಣ ಅವನೇನ್ ಮಾಡ್ತಾನೆ, ಗದೆಯಿಂದ ಕಂಬಕ್ಕೆ ಹೊಡಿತಾನೆ. ಹೊಡೆದಿದ ತಕ್ಷಣ ಅಲ್ಲಿಂದ ನರಸಿಂಹ ಬಂದ್ಬಿಡ್ತಾನೆ. ನರಸಿಂಹ ಬಂದು ಹಿರಣ್ಯಕಶಿಪುನ ಕೈಯಲ್ಲಿ ಎತ್ಕೊಂಡು ತಗೊಂಡ್ ಬಂದು ಹೊಸರು ಮೇಲೆ ಕೂತ್ಕೋತಾನೆ. ಯಾಕೆ? ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ ಅನ್ನೋ ಜಾಗ ಯಾವುದು? ಹೊಸರು. ಅದ್ರ ಮೇಲೆ ಕೂತ್ಕೋತಾನೆ. ತನ್ನ ತೊಡೆ ಮೇಲೆ ಇಟ್ಕೋತಾನೆ. ಮೇಲೂ ಅಲ್ಲ ಕೆಳಗೂ ಅಲ್ಲ, ಮಧ್ಯ. ಆ ಟೈಮ್ ಯಾರು? ಬೆಳಗ್ಗೇನು ಅಲ್ಲ ಸಾಯಂಕಾಲನೂ ಅಲ್ಲ, ಮುಸ್ಸಂಜೆ. ಆ ಟೈಮಲ್ಲಿ ಇಟ್ಕೋತಾನೆ. ಯಾವ ಆಯುಧದಿಂದನೂ ಕೊಲ್ಲೋಂಗಿಲ್ಲ. ಯಾವ್ದೇ ಕೊಡ್ತಾನೆ? ಉಗುರು ನಖಸ್ತುತಿ ಅಂತಿದ್ದ ನರಸಿಂಹದೇವ್ರು ಬೇಕಲ್ಲ, ಉಗುರಲ್ಲಿ ಬಗೀತಾನೆ. ಬಗದು ಅವ್ನ ಕಡಲನ್ನ ಮಾಲೆ ಹಾಕೊಂಡು ಅರ್ಥಾಯ್ತಲ್ಲ. ಹೀಗೆ ಅವನ ಸಂಹಾರ ಮಾಡಾದ್ಮೇಲೆ ಪ್ರಹ್ಲಾದನ್ ಕೇಳ್ತಾನೆ, ನಿಂಗೆ ಏನ್ ಬೇಕು ಅಂತ. ಪ್ರಹ್ಲಾದ ಹೇಳ್ತಾನೆ, ನನಗೆ ಏನು ಬೇಡ, ನಿನ್ ಭಕ್ತಿ ಒಂದು ಸಾಕು ಅಂತ. ಮತ್ತೆ ಕೇಳ್ತಾನೆ, ನಿಂಗೆ ಏನ್ ಬೇಕು ಅಂತ. ನಮ್ಮ ಅಪ್ಪಂಗೆ ಸದ್ಗತಿ ಕೊಡು ಅಂತ ಕೇಳ್ತಾನೆ. ನಾವು ಅಷ್ಟು ಕೆಟ್ಟ ಅಪ್ಪ, ಅಷ್ಟು ಮಾಡುತ್ತಾನ ಅವ್ನಿಗೆ. ಅವಾಗ ಅವನಿಗೆ ಸದ್ಗತಿ ಕೊಡು ಅಂತ ಕೇಳ್ತಾನೆ ಪ್ರಹ್ಲಾದ. ಅವಾಗ ದೇವ್ರು ಹೇಳ್ತಾನೆ, ನೋಡಪ್ಪ, ನಿನ್ನಂತ ಮಗ ಹುಟ್ಟಿದ್ದಕ್ಕೆ ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪನ ಹಿಂದಿನ 14 ಕುಲನೂ ಉದ್ಧಾರ ಆಗೋಗ್ಬಿಟ್ಟಿದೆ, ನೀವೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅಂತ ಮಕ್ಕಳು ನೀವಾಗ್ಬೇಕು. ದೇವರು ಮಕ್ಕಳಿಗೆ ತುಂಬಾ ಬೇಗ ಅಳಿತಾನೆ. ಧ್ರುವರಾಯ 6 ತಿಂಗಳು ತಪಸ್ ಮಾಡಿದ್ದಕ್ಕೆ ದೇವರು ಬಂದುಬಿಟ್ಟ. ನಿಮ್ಮಲ್ಲಿ ಏನಿರುತ್ತೆ ಗೊತ್ತಾ? ಮುಕ್ತ ಭಕ್ತಿ ಇರುತ್ತೆ. ಆ ಭಕ್ತಿ ದೇವರಿಗೆ ತುಂಬಾ ಇಷ್ಟ. ಅರ್ಥ ಆಯ್ತಲ್ಲ? ನೀವೆಲ್ಲ ಭಕ್ತರಾಗ್ತೀರ, ಪ್ರಹ್ಲಾದ ಅಂತಾರ ಆಗ್ತೀರಾ? ಜೋರ ಜನ ಕೂತೀರ ಆಗ್ತೀರಾ? ಟ್ರೈ ಮಾಡ್ತೀರಾ? ವೆರಿ ಗುಡ್. ಅರ್ಥ ಆಯ್ತಲ್ಲ? ಹಿಂಗೆ ಭಕ್ತರ ಕಥೆ ಇದು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಏನಾಗಬೇಕು ಅಂದ್ರೆ, ಭಕ್ತರ ಕಥೆಗಳು, ಒಳ್ಳೆಯವ್ರ ಕಥೆಗಳು ನಮಗೆ ಮಾರ್ಗದರ್ಶನ ಆಗ್ತದೆ. ಸರಿನಾ? ಆಮೇಲಿಂದ ಈ ಭಗವದ್ಗೀತೆ ಸಂದೇಶ ಏನು ಅಂದ್ರೆ, ಒಂದು ನಿಮ್ ಕರ್ಮ ನೀವು ಯಾವಾಗ್ಲೂ ಮಾಡ್ಕೋತಾ ಇರು, ಮತ್ತೆ ಸ್ವಧರ್ಮ. ನಿಮ್ ಧರ್ಮ ಏನೋ ಅದನ್ನ ಯಾವತ್ತೂ ಬಿಡಬೇಡ, ಅದನ್ನ ಆಚರಣೆ ಮಾಡು. ಆಮೇಲೆ ಭಕ್ತಿ ಮಾಡು. ತುಂಬಾ ಮಾರ್ಗಗಳು ಹೇಳ್ತಾನೆ ಭಗವಂತ ಅವನ ಹತ್ರ ಹೋಗೋಕೆ. ಮತ್ತೆ ಆತ್ಮ ಪರಮಾತ್ಮನ ಬಗ್ಗೆ ಎಲ್ಲ ವಿಚಾರಗಳಿದೆ, ಅದನ್ನೆಲ್ಲ ನೀವು ಸ್ವಲ್ಪ ದೊಡ್ಡವರಾದ್ಮೇಲೆ ಅದನ್ನೆಲ್ಲ ಕೇಳಿಸೋಣ. ಮತ್ತೆ ಇಲ್ಲಿ ಗುರಿ, ಒಂದು ಗುರಿ ಇರ್ಬೇಕು ಜೀವನದಲ್ಲಿ. ಯಾವಾಗಲೂ ಗುರಿ ಇಲ್ಲ ಅಂತಂದ್ರೆ ನಾವು ಎಲ್ಲೂ ಹೋಗಲ್ಲ. ನಾವು ಹೊರಟಿರ್ತೀವ ರೋಡಲ್ಲಿ, ನಾವು ಒಂದು ಲೊಕೇಶನ್ ನಾವೆಲ್ಲ ರೀಚ್ ಆಗ್ಬೇಕು ನಮಗೆ ಗೊತ್ತಿಲ್ಲದೆ ಇದ್ರೆ ನಾವು ಎಲ್ಲೆಲ್ಲೋ ಹೊರಟೋಗ್ಬಿಡ್ತೀವಿ. ಸೊ ಇವಾಗ ನಿಮ್ ಗುರಿ ಏನಾಗಬೇಕು? ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬೇಕು, ಎಲ್ಲ ಸರಿ. ಅದ್ರ ಜೊತೆ ನೀವು ತುಂಬಾ ಒಳ್ಳೆಯವರಾಗ್ಬೇಕು ಜೀವನ. 4 ಜನ ನಿಮ್ಮ ಹತ್ರ ಬಂದು ಏನಾದ್ರು ಸಹಾಯ ಕೇಳಿದ್ರೆ ಅದನ್ನ ಮಾಡಬಹುದಾಗ್ತದೆ. ಆಮೇಲೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ, ಫ್ರೆಂಡ್ಶಿಪ್ ಬಗ್ಗೆ. ಫ್ರೆಂಡ್ಶಿಪ್ ಹೆಂಗಿರ್ಬೇಕು ಅಂತ. ಕೃಷ್ಣಗೊಬ್ಬ ಫ್ರೆಂಡ್ ಇದ್ದ. ಯಾರು? ಸುಧಾಮ. ಹೆಂಗಿದ್ದ ಅವನು? ಬಡ ಬ್ರಾಹ್ಮಣ ಆಗಿದ್ದ. ಅವ್ನು ಕೃಷ್ಣನ ಹತ್ರ ಬಂದಾಗ ಅವನು ಏನ್ ಕೊಟ್ಟ? ಐಶ್ವರ್ಯ ಕೊಟ್ಟ. ಅವನು ಎಷ್ಟು ಸನ್ಮಾನ ಮಾಡ್ದ. ಇನ್ನೊಬ್ಬ ಇದ್ದ ದ್ರುಪದ ಅಂತ. ದ್ರುಪದ ಒಬ್ಬ ಫ್ರೆಂಡ್ ಇದ್ದ, ದ್ರೋಣ ಅಂತ. ಅವ್ರ ಕತೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ದ್ರೋಣ ಇದಾನಲ್ಲ, ಅರ್ಜುನನ್ ಗುರು ದ್ರೋಣಾಚಾರ್ಯ. ಅರ್ಜುನನ್ ಬಾಣ ಬಿಡೋದೆಲ್ಲ ಹೇಳ್ಕೊಟ್ಟಿದ್ರು. ಆ ದ್ರೋಣ ಚಿಕ್ಕವನಿರುವಾಗ ಅವನಿಗೊಬ್ಬ ಫ್ರೆಂಡ್ ಇದ್ದ, ಅವನ ಹೆಸರು ದ್ರುಪದ. ದ್ರುಪದ ರಾಜ್ಕುಮಾರ್, ದ್ರೋಣ ಬಡ ಬ್ರಾಹ್ಮಣ ಆಯ್ತಾ. ಅವಾಗ ದ್ರುಪದ ಹೇಳಿರ್ತಾನೆ, ನೋಡು, ನಾವು ದೊಡ್ಡವರಾದ್ಮೇಲೆ ನೀನ್ ನನ್ನ ಹತ್ರ ಬಾ, ನನ್ನ ಅರ್ಧ ರಾಜ್ಯ ನಿನಗೆ ಕೊಟ್ಬಿಟ್ಟು ಅಂತ ಹೇಳಿದ್ರು. ದ್ರೋಣ ಏನ್ ಹೆಂಗಿರ್ತಾನೆ ಅಂತಂದ್ರೆ, ಅವ್ನು ಯಾರ ಹತ್ರನೂ ಬೇಡ್ತಾ ಇರಲ್ಲ. ಅವನು ಒಂದು ವ್ರತ ಮಾಡ್ಕೊಂಡಿರ್ತಾನೆ. ಕೆಳಗಡೆ ಆ ಅಕ್ಕಿ ಎಲ್ಲ ತೆಗಿತಾರಲ್ಲ, ಆರಿಸ್ದ ಕೆಳಗಡೆ ಬಿದ್ದಿರುತ್ತಲ್ಲ ಅಕ್ಕಿ, ಅದನ್ನೆಲ್ಲ ತಗೊಂಡ್ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಈ ತರ ವ್ರತದಲ್ಲಿ ಇರ್ತಾನೆ, ಯಾರನ್ನ ಬೇಡ್ತಾ ಇರಲ್ಲ. ಆದ್ರೆ ಅವನ ಮಗ ಹೋಗ್ತಾನೆ ಅಶ್ವತ್ಥಾಮ ಅಂತ. ಅವನಿಗೆ ಹಾಲು ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತದೆ. ಹಾಲಿದನು. ಅವನ ಹೆಂಡತಿ ಹೇಳ್ತಾನೆ, ಅದಕ್ಕೆ ಒಂದು ಹಸು ಬೇಕು ಅಂತ ದ್ರುಪದನ ಹತ್ರ ಬರ್ತಾನೆ. ಒಂದು ಹಸು ಕೊಡೋನು. ಅವ್ರು ಏನೇನ್ ಮಾಡ್ತಾನೆ, ನಿನ್ನಂತವನು ನನ್ನಂತ ರಾಜನ್ಗೆ ಫ್ರೆಂಡ್ ಆಗಕ್ ಸಾಧ್ಯನಾ? ನೀನ್ ಯಾವ ಧೈರ್ಯನ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ಅವಮಾನ ಮಾಡಿ ಕಳಿಸ್ಬಿಟ್ಟು. ಅದಕ್ಕೆ ದ್ರೋಣ ಮತ್ತೆ ಕೌರವರಿಗೆ ಪಾಂಡವರಿಗೆ ಎಲ್ಲ ಶಸ್ತ್ರಾಭ್ಯಾಸ ಮಾಡಿಸಿದ್ಮೇಲೆ ಗುರುದಕ್ಷಿಣೆ ಏನ್ ಬೇಕು ಅಂತ ಕೇಳ್ತಾನೆ. ಅವಾಗ ದುರ್ಗದನ್ನ ಸೋಲಿಸಿ ಅವನ್ನ ಎಳ್ಕೊಂಬನ್ನಿ ಅಂತ ಹೇಳ್ತಾನೆ. ಅವಾಗ ಅರ್ಜುನ ಮತ್ತೆ ಧರ್ಮರಾಯ ಇವ್ರು ಇರ್ತಾರಲ್ಲ ಪಾಂಡವರು, ಇವರು ದುರ್ಗದನ್ನ ಸೋಲಿಸಿ ಅವನ್ನ ಕರ್ಕೊಂಡು ಬಂದಾಗ ಅವನಿಗೆ ದ್ರೋಣ
ಫ್ರೆಂಡ್ ಆಗ್ತೀಯ ಅಂತ ಹೇಳ್ಬಿಡ್ತಾರೆ. ಅರ್ಥಾಯ್ತಾ? ಈ ತರ ಫ್ರೆಂಡ್ ನಾವು ಯಾವತ್ತೂ ಆಗ್ಬಾರ್ದು. ನಾವು ದ್ರೋಣ ದ್ರುಪದನ್ ತರ ಆಗ್ಬಾರ್ದು, ಸುಧಾಮ ಕೃಷ್ಣನ್ ತರ ಫ್ರೆಂಡ್ಶಿಪ್ ಯಾವಾಗ್ಲೂ ಇಟ್ಕೋಬೇಕು. ಸರಿನಾ? ಮತ್ತೆ ದೊಡ್ಡವರಲ್ಲಿ ಯಾವಾಗ್ಲೂ ಗುರು ಹಿರಿಯರು ಟೀಚರ್ಸ್ ಅಲ್ಲಿ ಫುಲ್ ಗೌರವ ಇರಬೇಕು. ಅವ್ರು ಹೇಳಿದ ಮಾತಲ್ಲಿ ನಂಬಿಕೆ ಇರ್ಬೇಕು. ನಂಬಿಕೆ ವಿಶ್ವಾಸ ಇಟ್ಕೊಂಡು ಕಲ್ತ್ಕೊಂಡ್ರೆ ಪಾಠ ನಮಗೆ ಬರುತ್ತೆ. ನಾವು ನಂಬಿಕೆ ಇಲ್ಲದೆ ಸುಮ್ಮನೆ ಕೇಳಿದ್ರೆ ನಮಗೆ ಪಾಠ ಬರೋದೇ. ಅದನ್ನ ತಿಳ್ಕೊಂಡು ಈಗ ಲಾಸ್ಟ್ ಈ 9ನೇ ಅಧ್ಯಾಯದ ಕೊನೆಯ ಶ್ಲೋಕ ಒಂದ್ಸತಿ ಹೇಳ್ರಿ. ಕೃಷ್ಣ, ನನ್ನೇನೆ ನಂಬ್ಕೊಳ್ಳಿ, ನನ್ನ ಧ್ಯಾನ ಮಾಡಿ, ನನ್ನ ಭಜನೆ ಮಾಡಿ, ನನ್ನ ಕೀರ್ತನೆ ಮಾಡಿ, ನನಗೆ ನಮಸ್ಕಾರ ಮಾಡಿ, ಅವಾಗ ನಾನು ನಿಮ್ಮನ್ನ ಯಾವಾಗ್ಲೂ ನೋಡ್ಕೋತೀನಿ ಅಂತ ಹೇಳ್ತೀನಿ. ಅರ್ಥ ಇದಲ್ಲ? ಇದನ್ನು ಯಾಕೆ ಇಟ್ಕೋತೀರ ಜೀವನದಲ್ಲಿ? ಎಷ್ಟೊಂದು ಯೋಗಗಳು ಹೇಳಿದ್ದಾನೆ ಭಗವದ್ಗೀತೆನಲ್ಲಿ. ಸಾಂಖ್ಯ ಯೋಗ, ಕರ್ಮ ಯೋಗ, ಧ್ಯಾನ ಯೋಗ, ಬುದ್ಧಿ ಯೋಗ ಎಲ್ಲ ಹೇಳಿದ್ದಾನೆ. ಅದರಲ್ಲಿ ಈಸಿಯೆಸ್ಟ್ ಯೋಗ ಯಾವ್ದು ಗೊತ್ತಾ? ಇದೇ ರಾಜಯೋಗ. ಇದು ಭಕ್ತಿ ಮಾಡೋ ಯೋಗ. ಭಗವಂತನಲ್ಲಿ ಭಕ್ತಿ ಅಂದ್ರೆ ಏನು ಗೊತ್ತಾ ಮಕ್ಕಳ ನಿಮ್ಗೆ? ಭಕ್ತಿ ಅಂದ್ರೆ ಏನು? ಭಕ್ತಿ ಅಂತಂದ್ರೆ ಭಗವಂತನ ಬಿಟ್ಟು ಬೇರೆ ಯಾವ್ದ್ರೂ ನಮ್ಮ ಮನಸ್ಸಿರಲ್ಲ. ಈಗ ಇವಾಗ ಏನಪ್ಪಾ ಅಂದ್ರೆ ನಮಗೆ ನಮ್ಮ ಅಮ್ಮನ ಕಂಡ್ರೆ ತುಂಬಾ ಇಷ್ಟ, ಅಪ್ಪನ ಕಂಡ್ರೆ ತುಂಬಾ ಇಷ್ಟ, ತಂಗಿ ಕಂಡ್ರೆ ತುಂಬಾ ಇಷ್ಟ, ಎಲ್ಲಾ ಕಂಡ್ರು ತುಂಬಾ ಇಷ್ಟ. ಎಲ್ಲಾ ಕಂಡ್ರು ಇಷ್ಟ ಇರ್ಲಿ, ಆದ್ರೆ ಎಲ್ಲಾಗಿಂತ ಜಾಸ್ತಿ ಭಗವಂತಲ್ಲಿ ಯಾವಾಗ ಇಷ್ಟ ಇರುತ್ತಲ್ಲ ಅದೇ ಭಕ್ತಿ ಅಂತ ಕರೀತಾರೆ. ಅರ್ಥಾಯ್ತಲ್ಲ? ಹೆಂಗೆ ಅಂತಂದ್ರೆ ಇವಾಗ ಒಂದು ಪಾಪ ಅಳ್ತಾ ಇದ್ದಿರ್ತಪ್ಪ, ಅಳ್ತಾ ಇದ್ರೆ ಅಮ್ಮ ಬೇಕಂತ ಅಳ್ತಿದ್ರೆ ಬೇರೆ ಏನ್ ಕೊಟ್ರು ಅದು ಸಮಾಧಾನ ಆಗುತ್ತಾ? ನೀವೇನಾರು ಕೊಟ್ರಿ, ಲಾಲಿಪಾಪ್ ಕೊಟ್ರಿ, ಏನ್ ಕೊಟ್ರು ಸಮಾಧಾನ ಅಲ್ಲ. ಹಂಗೆ ಭಕ್ತಂಗೆ ಭಗವಂತನೇ ಬೇಕು, ನೀನೇ ಬೇಕು ನಮಗೆ ಅಂತ ಯಾರು ಕೇಳ್ತಾರಲ್ಲ ಅವ್ರ ಹತ್ರ ಅವನು ಬರ್ತಾನೆ. ಅದಕ್ಕೆ ಅವನು ಭಕ್ತವತ್ಸಲ ಅಂತ ಕರೀತಾರೆ. ಅಕಸ್ಮಾತ್ ಇವಾಗ ಕೃಷ್ಣನ ಹತ್ರ ಇಬ್ರು ಹೋಗಿದ್ರು, ಒಬ್ಬ ದುರ್ಯೋಧನ, ಒಬ್ಬ ಅರ್ಜುನ. ಯುದ್ಧ ಟೈಮಲ್ಲಿ ನನಗೆ ಸಹಾಯ ಮಾಡೋದು. ದುರ್ಯೋಧನ ಏನ್ ಕೇಳ್ದ ಗೊತ್ತಾ? ನಿನ್ನ ಸೈನ್ಯ ಕೊಡು ನನಗೆ, 10 ಅಕ್ಷೋಹಿಣಿ ಸೇನೆ ಕೃಷ್ಣನ್. ಆದ್ರೆ ಅರ್ಜುನ ಏನ್ ಕೇಳ್ದ ಗೊತ್ತಾ? ನನಗೇನು ಬೇಡ, ನಿನ್ನೇನು ಬೇಡ, ನೀನ್ ಬೇಕು. ಇವಾಗ ನಮ್ಗೆಲ್ಲ ಕೊಟ್ಟಿದ್ದಾನಲ್ಲ ಭಗವಂತ, ಈ ಒಡವೆ, ವಸ್ತ್ರ, ನಮ್ಮ ಮನೆ, ಇದೆಲ್ಲ ಭಗವಂತ ನಮಗೆ ಕೊಟ್ಟಿರೋದು. ಅವ್ನ ಸಾಮಾನು. ಅರ್ಥ ಆಯ್ತಲ್ಲ? ಅವನು ಅದಕ್ಕಿಂತ ಬೇರೆ. ನಾವೇನ್ ಕೇಳ್ಬೇಕು? ನಿನ್ನೇನು ಬೇಡಪ್ಪ, ನನಗೆ ನೀನ್ ಬೇಕು ಅನ್ನೋದು ಯಾರು ಕೇಳ್ತಾರಲ್ಲ ಅವರಿಗೆ ಭಗವಂತ ಹೊಡಿತಾನೆ. ಮತ್ತೆ ಇಷ್ಟು ಹೇಳಿ ನನಗನ್ಸುತ್ತೆ ಸಾಕು ಅಂತ. ಮಕ್ಕಳೆಲ್ಲ ಪಾಪ ತುಂಬಾ ಪ್ರೀತಿಯಿಂದ ಕೇಳಿದ್ದೀರ ನನ್ನ ಮಾತನ್ನ. ಎಲ್ಲರಿಗೂ ಒಳ್ಳೆದಾಗ್ಲಿ. ಇನ್ನೊಂದು ಪುಟ್ಟ ಕಥೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೇನೆ ನಾನು. ಏನಂದ್ರೆ ಒಂದು ಪುಟ್ಟ ಕುದುರೆ. ಆ ಕುದುರೆ ಮನೆಯಿಂದ ಹೊರಡತ್ತೆ, ಕಾಡಲ್ಲಿ ಹೋಗ್ಬೇಕು. ಕಾಡಲ್ಲೇನೆ ದಾರಿನಲ್ಲಿ ಒಂದು ಪುಟ್ಟ ನದಿ ಇರುತ್ತೆ, ಪುರಾಣಿದು ಸ್ಟ್ರೀಮ್ ತರದ್ದು. ಆ ಕುದುರೆ ಅಲ್ಲಿ ಬರುತ್ತೆ. ಇನ್ನೇನಂದ್ರೆ ದಾಟ್ಬೇಕಾದ್ರು ಪೋಲಿ ಅದು ಚಿಕ್ಕ ಕುದುರೆ ಮೇಲೆ ಅಳಿಲ್ ಕೂತಿರುತ್ತೆ. ಅಳಿಲ್ ಹೇಳುತ್ತೆ, ಹೋಗೋಣ ಇದ್ದೋಗ್ಬಿಡುತ್ತೆ ಮುಳುಗತ್ತೆ ನೀರಲ್ಲಿ. ಈ ಕಡೆ ಒಂದು ಎತ್ತು ನಿಂತಿರುತ್ತೆ, ಎತ್ತು ಅದೇ ಮನ್ ಕಾಲಿ ನನ್ನ ಆ ಕಡೆ ಹೋಗ್ತಾ ಹೋಗೋಣ ಅಂತ ಹೇಳುತ್ತೆ. ಅವಕ್ಕೆ ಏನ್ ಮಾಡ್ಬೇಕು ಗೊತ್ತಾಗ ಮನೆಗೆ ಬರುತ್ತೆ. ಅವ್ರ ಅಮ್ಮನ ಹತ್ರ ಹೇಳತ್ತೆ, ಅಮ್ಮ ನೋಡಮ್ಮ ಆ ಪುಟಾಣಿ ನೀರಿದೆ, ನಾನು ದಾಟ್ಬೇಕು ಅಂದ್ರೆ ಅಳಿಲ್ ಹೇಳುತ್ತೆ ಮುಳುಗುತ್ತೆ ಅಂತ, ಎತ್ತು ಹೇಳುತ್ತೆ ಹೋಗು ಅಂತ, ನಾನು ಏನ್ ಮಾಡ್ಲಿ ಅಂತ ಕೇಳಿಸ್ತು. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ನೋಡು ನಾನು ಹೋಗು, ಅಳಿಲ್ ಎಷ್ಟಿದೆ ನೋಡು, ಎಷ್ಟೆಷ್ಟಿದೆ ನೋಡು, ನೀನೆಷ್ಟಿದೆಯಾ ನೋಡ್ಕೊ, ಆಮೇಲೆ ನೀನ್ ಡಿಸೈಡ್ ಮಾಡು ಅಂತ ಹೇಳುತ್ತೆ. ಅವಾಗ ಪೋಣಿ ಅಲ್ಲಿ ಬರುತ್ತೆ, ನೋಡತ್ತೆ ಅಳಿಲ್ ತುಂಬಾ ಪುಟ್ಟದು, ಇದು ಬಿದ್ದೋಗುತ್ತೆ, ಮುಳುಗೋಗುತ್ತೆ. ಎತ್ತು ತುಂಬಾ ದೊಡ್ಡದು, ಇದಕ್ಕೆ ನಾನು ಎತ್ತಿಗಿಂತ ಸ್ವಲ್ಪ ಕಮ್ಮಿ ಇದ್ದೀನಿ, ನಾನು ದಾಟ್ಬೋದು ಅಂತ ಹೇಳಿ ದಾಟ್ಕೊಂಡು. ಅರ್ಥಾಯ್ತಲ್ಲ? ನಮ್ ಜೀವನದಲ್ಲೂ ಅಷ್ಟೇ ಈ ತರ ಸಿಚುವೇಶನ್ಸ್ ಬರುತ್ತೆ. ನಮ್ಗೆ ಮಾಡಕ್ಕಾಗತ್ತೋ ಇಲ್ವೋ, ತುಂಬಾ ಕಷ್ಟ, ನಂಗೆ ಆಗತ್ತೋ ಇಲ್ವೋ. ಅವಾಗ ನಾವೇನ್ ಮಾಡ್ಬೇಕು? ಯೋಚನೆ ಮಾಡ್ಬೇಕು, ನಮ್ ಕೈ ಆಗುತ್ತಾ ಇದು ಅಂತ ಯೋಚನೆ ಮಾಡ್ಬೇಕು. ಬೇರೆಯವ್ರು ಏನೇನೋ ಹೇಳ್ತಾರೆ, ನಿಮ್ಗೆ ಆಗಲ್ಲ, ನೀನ್ ಮಾಡ್ಬೇಡ ಅನ್ನೋರೇ ಜಾಸ್ತಿ ಜನ ಇರ್ತಾರೆ. ಅವಾಗ ನಂಗೆ ಮಾಡಕ್ಕಾಗತ್ತೆ, ನಾ ಮಾಡ್ತೀನಿ ಅನ್ನೋದು ಕೇಳ್ಬೇಕು ಗೊತ್ತಾ? ಒಂದು ಯೋಚನೆ ಮಾಡ್ಬೇಕು, ಇದು ಎಷ್ಟಿದೆ, ಇದು ನನ್ ಕೈಲಿ ಆಗತ್ತಾ, ನಾನ್ ದಾಟಕ್ ಆಗತ್ತಾ ಅಂತ ಯೋಚನೆ ಮಾಡ್ಬೇಕಲ್ಲ. ಹಂಗೆ ಯೋಚನೆ
ಮಾಡಿಕೊಂಡು ನಿಮ್ಮ ಜೀವನನ ನೀವು ನಡೆಸಬೇಕು ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೇಡಮ್ ನಾಗರತ್ನ ಮೇಡಮ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಮೊದಲನೇ ದಿನ ಮಕ್ಕಳ ಜೊತೆ ಕಾಲಕ್ಕೆ ತುಂಬಾ ಸಂತೋಷ ಕೊಟ್ಟಿದೆ. ಮತ್ತೆ ಗೀತಾ ಜಯಂತಿ ಕೃಷ್ಣನ ಭಗವದ್ಗೀತೆ ಚಿಂತನೆ ನಡೆಸಿದ್ದು ಕೂಡ ತುಂಬಾ ತುಂಬಾ ಸಂತೋಷ ಕೊಟ್ಟಿದೆ. ಯಾವಾಗಲೂ ಪಾಶ್ಚಾತ್ಯ ಅನುಕರಣೆಯನ್ನ ಮಾಡದಲ್ಲೇ ಗೀತಾ ಜಯಂತಿನ 2025 ಫಸ್ಟ್ ದಿನ ಆಚರಿಸಿ